ಪುರಾಣಗಳ ಪ್ರಕಾರ ಗಣೇಶನಿಗೆ ಗರಿಕೆಯು ಬಹಳ ಪ್ರಿಯವಾದದ್ದು. ಏಕೆ ಗೊತ್ತೇ? ಒಮ್ಮೆ ಅನಲಾಸುರನೆಂಬ ರಾಕ್ಷಸನ ಅಟ್ಟಹಾಸ ಸ್ವರ್ಗದಲ್ಲಿ ಹೆಚ್ಚಾಗಿತ್ತು. ತನ್ನ ಕಣ್ಣೆದುರು ಬಂದವರನ್ನೆಲ್ಲ ಕಣ್ಣಿನ ಬೆಂಕಿಯಿಂದ ಸುಟ್ಟು ಹಾಕುತ್ತಿದ್ದ. ಇದರಿಂದ ಭಯಗೊಂಡಂತಹ ದೇವತೆಗಳು ಗಣೇಶನ ಮೊರೆ ಹೋಗುತ್ತಾರೆ. ಆಗ ಗಣೇಶನು ಅನಲಾಸುರನನ್ನು ಕೊಲ್ಲಲೆಂದು ಬಂದಾಗ ಗಣೇಶನ ಮೇಲೆ ಬೆಂಕಿ ಉಂಡೆಯನ್ನು ಚೆಲ್ಲುತ್ತಾನೆ. ಇದರಿಂದ ಕೋಪಗೊಂಡಂತಹ ಗಣೇಶನು ವಿರಾಟ ರೂಪವನ್ನು ತಾಳಿ ಅನಲಾಸುರನನ್ನು ನುಂಗುತ್ತಾರೆ. ಆದರೆ ಇದರ ಉಷ್ಣತೆಯಿಂದ ಗಣೇಶನ ಹೊಟ್ಟೆ ಊದಿಕೊಳ್ಳುತ್ತದೆ. ದೇವತೆಗಳು ಹರಸಾಹಸ ಪಟ್ಟರೂ ಗಣೇಶನ ದೇಹದಲ್ಲಾದ ಉಷ್ಣತೆಯನ್ನು ಕಡಿಮೆ ಮಾಡಲು ಆಗಲಿಲ್ಲ. ಇದೇ ಸಮಯದಲ್ಲಿ ಋಷಿ ಮುನಿಗಳು 21 ಗರಿಕೆಯನ್ನು ಗಣೇಶನ ತಲೆ ಮೇಲೆ ಇಡುತ್ತಾರೆ. ಇದರಿಂದ ಗಣೇಶನ ದೇಹದಲ್ಲಿದ್ದ ಉಷ್ಣತೆಯು ಕಡಿಮೆಯಾಗುತ್ತದೆ. ಇದರಿಂದ ಸಂತೋಷಗೊಂಡ ಗಣೇಶನು ಯಾರು ನನಗೆ ಗರಿಕೆಯನ್ನು ಶ್ರದ್ಧೆ ಭಕ್ತಿಯಿಂದ ಅರ್ಪಿಸುತ್ತಾರೋ ಅವರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತೇನೆ ಎಂದು ವರವನ್ನು ನೀಡುತ್ತಾರೆ. ಇದರ ಪೂರ್ತಿ ವಿಡಿಯೋ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.